ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಬಟರ್ ಮಸಾಲ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಟೊಮೆಟೊ ಪಚ್ಚಡಿ, ಒಂದು 4-5 ತಿಂಗಳಿಗಾಗೋಷ್ಟು ಟೊಮೆಟೊ ಪಚ್ಚಡಿ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಬೆಳಗ್ಗೆನೇ ಎದ್ದು ಕಷಾಯ ಸ್ವಲ್ಪ ಮಾಡೋದಕ್ಕೆ ಇಟ್ಟಿದ್ದೀನಿ. ಒಂದು ಕಡೆ ಪನ್ನೀರ್ ಕೂಡ ಫ್ರೈ ಮಾಡಿಕೊಂಡೆ. ಈ ಗ್ರೇವಿ ಮಾಡ್ಕೊಳೋದಕ್ಕೆ ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, 1 ಟೊಮೆಟೊ, ಹಸಿಮೆಣಸಿನ್ಕಾಯಿ 1-2 ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಪನ್ನೀರ್ ಕೂಡ ಕಟ್ ಮಾಡಿ ಇಟ್ಕೊಂಡೆ. ಇನ್ನು ಈ ಕಡೆ ಕಷಾಯ ಕೂಡ ರೆಡಿ ಆಗಿತ್ತು, ಅದನ್ನು ಕೂಡ ಕುಡ್ಕೊಂಡೆ ಅಡುಗೆ ಮಾಡ್ತಾ ಇದ್ದೀನಿ. ಇನ್ನೊಂದು ಕಡೆ ಗೋಧಿ ಹಸಿಟ್ಟನ್ನ ಕೂಡ ಕಲಸಿ ಇಡ್ತಾ ಇದ್ದೀನಿ. ಇವತ್ತು ಚಪಾತಿ ಕೇಳಿದ್ರು ನಮ್ಮ ಹಸ್ಬೆಂಡು. ಇನ್ನು ಪನ್ನೀರ್ ಗ್ರೇವಿಗೆ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ಹಿಟ್ಟು ಕೂಡ ಕಲಸಿ ಇಟ್ಬಿಟ್ಟೆ. ಒಂದು 1/2 ಅವರ್ ಮುಂಚೆ ನೆನೆಸಿಟ್ರೆ ಸಾಕು. ಇನ್ನಿವಾಗ ಅದೇ ಗ್ರೇವಿಗೆ ಒಂದು ಮಸಾಲ ಕೂಡ ರೆಡಿ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಕಡಲೆ ಬೀಜ, ಒಂದು ಟೇಬಲ್ ಸ್ಪೂನ್ ಕಡಲೆಪಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಎಳ್ಳು, ಇದನ್ನ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡಿದ್ರಲ್ಲ, ಎಲ್ಲ ತಣ್ಣಗಾಗಿತ್ತು. ಈ ಥರ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಎಣ್ಣೆ 2 ಟೇಬಲ್ ಸ್ಪೂನ್ ಹಾಕಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲಾನ ಹಾಕಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಎಣ್ಣೆ ಎಲ್ಲ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಎಲ್ಲ ಬಿಟ್ಕೊಂಡಾದ್ಮೇಲೆ ಇನ್ನು ಅವಾಗಲೇ ಬಂದ್ಬಿಟ್ಟು ಕಡಲೆ ಬೀಜ ಎಲ್ಲ ಫ್ರೈ ಮಾಡಿ ಇಟ್ಟಿದ್ರಲ್ವ, ಅದು ಕೂಡ ತಣ್ಣಗಾಗಿತ್ತು. ಅದು ಕೂಡ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ಬಂದ್ಬಿಟ್ಟು ಹಸಿ ಪನ್ನೀರ್ನ ಹಾಕಿ ರುಬ್ಕೊತಾ ಇದ್ದೀನಿ. ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟ್ ಆಗಿರುತ್ತೆ, ಡಿಫ್ರೆಂಟ್ ಆಗಿದೆ. ನಾನು ಹೊಸ್ದಾಗಿ ಟ್ರೈ ಮಾಡಿರೋದು ಇದನ್ನು. ಇನ್ನಿವಾಗ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರ್ ಎಲ್ಲ ಹಾಕಿ ಹಸಿ ಬಟಾಣಿ 1 ಕಪ್ ಆಗೋಷ್ಟು ಹಾಕಿದ್ದೀನಿ. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ, ಒಂದು ಅರ್ಧ ಭಾಗದಷ್ಟು ಬೆಂದಿದೆ. ಇವಾಗ ರುಬ್ಬಿರೋ ಮಸಾಲೆನ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಇವಾಗ ಫ್ರೈ ಮಾಡಿರೋ ಪನ್ನೀರ್ನ ಹಾಕಿ ಇನ್ನೊಂದು 5 ನಿಮಿಷ ಫ್ರೈ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ರೆಡಿ ಆಯಿತು. ಮೇಲೆ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ. ತುಪ್ಪ ಬಟರ್ ಯಾವ್ದು ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇವತ್ತಿನ ಬೆಳಗಿನ ತಿಂಡಿಗೆ ಬಂದ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಇವತ್ತು ಚಿತ್ರಾನ್ನ ತಿನ್ಬೇಕನ್ನಿಸ್ತಾ ಇತ್ತು, ಅದಕ್ಕೋಸ್ಕರ. ಇನ್ನು ನೈಟ್ ಬಂದ್ಬಿಟ್ಟು ಫಿಶ್ ಫ್ರೈ ಮಸಾಲ ಎಲ್ಲ ನೆನೆಸಿಟ್ಟಿದ್ದೆ. ಟೂನಾ ಫಿಶ್ ತೊಗೊಂಬಂದಿದ್ರು. ಇನ್ನು ಇವಾಗ ಫಿಶ್ ಫ್ರೈ ಕೂಡ ಮಾಡಿಕೊಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ ಕೇಳಿದ್ರು. ಇವಾಗ ನೋಡ್ತಾ ಇರ್ಬೋದು ನೀವು, ಗ್ರೇವಿ ರೆಡಿ ಆಗಿದೆ. ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡು ಕಲರ್ ಕೂಡ ಚೇಂಜ್ ಆಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ರೆಡಿ ಆಯಿತು. ಇನ್ನು ಒಂದು ಕಡೆ ಫಿಶ್ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೆ, ಇನ್ನೊಂದು ಕಡೆ ಚಪಾತಿ ಕೂಡ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಒಂದು ಕಡೆ ತೀಡಿ ಇಟ್ಕೊತಾ ಇದ್ದೀನಿ. ಬಿಸಿ ಇರ್ಬೇಕಾದ್ರೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಬಿಟ್ರೆ ಮಧ್ಯಾಹ್ನವರೆಗೂ ಸ್ವಲ್ಪ ಬಿಸಿ ಇರುತ್ತೆ ಅಂದ್ಬಿಟ್ಟು ಮಾಡಿದ ತಕ್ಷಣ ಲಂಚ್ ಬಾಕ್ಸ್ಗೆ ಈ ಥರ ಹಾಕಿ ಇಡ್ತಾ ಇದ್ದೀನಿ. ಇವತ್ತಿನ ಲಂಚ್ ಬಾಕ್ಸಲ್ಲಿ ಪನ್ನೀರ್ ಮಟರ್ ಮಸಾಲ ಮತ್ತು ಫಿಶ್ ಫ್ರೈ, ಚಪಾತಿ ಮಾಡಿಕೊಟ್ಟೆ. ಇನ್ನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡು ಆಫೀಸ್ಗೆ ಹೋದರು. ಅವರು ಕೂಡ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ನಲ್ವ, ಅದನ್ನು ತಿಂದ್ಬಿಟ್ಟು ಹೋದರು. ಇನ್ನು ನಾನು ಇವತ್ತು ಬ್ರೇಕ್ಫಾಸ್ಟ್ ಚಪಾತಿನೇ ತಿಂದೆ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನು ಬೆಡ್ರೂಮ್ ಎಲ್ಲ ತುಂಬ ಡಸ್ಟ್ ಆಗಿಬಿಟ್ಟಿತ್ತು. ಒಂದು 4-5 ತಿಂಗಳಾಗ್ಬಿಟ್ಟಿತ್ತು ಹಬ್ಬಕ್ಕೆ ಕ್ಲೀನ್ ಮಾಡಿದ್ದು. ಇನ್ನು ಇವತ್ತೆಲ್ಲ ಮೇಲೆಯಿಂದ ಎಲ್ಲ ಎತ್ತಿಟ್ಬಿಟ್ಟು ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡ್ಬೇಕಂತಿದ್ದೀನಿ. ತುಂಬ ಗಲೀಜಾಗಿಬಿಟ್ಟಿದೆ. ತುಂಬ ದಿನ ಆಗೋಯ್ತು ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಿ. ಒಂದು ವಾರ ಬೇರೆ ಮನೇಲಿ ಇರಲಿಲ್ವಲ್ಲ, ಮದುವೆಗೆ ಅದಕ್ಕೆ ಇದಕ್ಕೆ ಅಂತ ಹೋರಾಡ್ಕೊಂಡಿದ್ಬಿಟ್ಟು ಈ ನಡುವೆ ಸರಿಯಾಗಿ ಕ್ಲೀನ್ ಮಾಡ್ಕೊಂಡಿಲ್ಲ. ಮೇಲೆ ಎಲ್ಲ ಡಸ್ಟ್ ಆಗಿಬಿಟ್ಟಿತ್ತು, ಎಲ್ಲ ಗೂಡು ಥರ ಕಟ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಇರ್ಬೇಕಾದ್ರೆ ಇದೆಲ್ಲ ಇಳಿಸ್ಬಿಡ್ತೀನಿ, ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಇವತ್ತು ಅವರು ಬೇಗ ಹೋಗ್ಬಿಟ್ರಲ್ವ, ಇಳ್ಸೋಕ್ಕಾಗಿಲ್ಲ. ಇನ್ನು ಬೆಳಗ್ಗೆ ನಾನೇ ಮಿಷಿನ್ ಮೇಲೆ ಹತ್ಬಿಟ್ಟು ಅದನ್ನೆಲ್ಲ ಒಂದೊಂದೇ ಇಳಿಸ್ಕೊಂಡು ಎಲ್ಲ ಕ್ಲೀನಾಗಿ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ. ಈ ಥರ 1 ತಿಂಗಳಿಗೋ 2 ತಿಂಗಳಿಗೋ ಈ ಥರ ಮಾಡ್ತಾಯಿದ್ರು ಡಸ್ಟ್ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಅಷ್ಟು ಡಸ್ಟ್ ಕುತ್ಕೊಂಡ್ಬಿಡುತ್ತೆ. ನಮ್ಮ ಮನೆ ಬಂದು 3rd ಫ್ಲೋರಲ್ಲಿ ಇರೋದು, ಮೇಲೆ ಇರೋದು. ಅಕ್ಕಪಕ್ಕದಲ್ಲಿ ಕೂಡ ರೋಡ್ ಇಲ್ಲ, ತುಂಬ ದೂರ ಇದ್ದಾವೆ ರೋಡ್ ಇಲ್ಲ, ಡಿಸ್ಟೆನ್ಸು ತುಂಬ ಮನೆಗಳಿದ್ದಾವೆ ಗ್ಯಾಪು. ಆದರೂ ಡಸ್ಟ್ ಯಾವ ಥರ ಬರುತ್ತೆ ಗೊತ್ತಾ, ರೂಮಲ್ಲಿ ಒಂದು 1/2 ಅವರ್ ವಿಂಡೋ ತೆಗೆದ್ರೆ ಸಾಕು, ಅಷ್ಟು ಡಸ್ಟ್ ಬರುತ್ತೆ. ಅಂದರೆ ಬ್ಯಾಕ್ ಸೈಡ್ ಇದೆ, ಬ್ಯಾಕ್ ಸೈಡ್ 1-2 ಬಿಲ್ಡಿಂಗ್ ದಾಟಿ ರೋಡ್ ಇದೆ. ಅಂದರೆ ಆ ರೋಡಿಂದ ಬರುತ್ತಾ ಏನೋ ಗೊತ್ತಿಲ್ಲ, ಅಷ್ಟು ಡಸ್ಟ್ ಕುತ್ಕೊಳುತ್ತೆ. ಇನ್ನು ಈ ಬಾಕ್ಸಸ್ ಎಲ್ಲ ಇಳಿಸೋದಕ್ಕೆ ಎಷ್ಟು ಕಷ್ಟ ಆಯಿತು ಗೊತ್ತೋ, ಒಬ್ಬಳೇ ಆದರೂ ಕಷ್ಟಪಟ್ಟು ಇಳಿಸ್ದೆ. ಇವತ್ತು ಹೆಂಗಾರು ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು, ಡೀಪ್ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು. ಇನ್ನು ಈ ಬಾಕ್ಸ್ಗಳಲ್ಲೆಲ್ಲ ಯಾವ್ದಾದ್ರು ಹೊಸ ಐಟಮ್ ಇರುತ್ತೆ ನೋಡಿ, ಯೂಸ್ ಮಾಡಲ್ವ ನೋಡಿ, ಯಾವಾಗಾರು ಹಬ್ಬಗಳಿಗೆ ಆ ಥರ ಯೂಸ್ ಮಾಡ್ತೀನಿ ನಾನು. ಆ ಥರ ಐಟಮ್ಗಳು ಮಾತ್ರ ಈ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ, ಪ್ಯಾಕ್ ಮಾಡಿ ಎತ್ತಿಟ್ಬಿಡ್ತೀನಿ. ಇನ್ನು ಪೂಜೆ ಐಟಮ್ಗಳೆಲ್ಲ ಬರುತ್ತೆ ನೋಡಿ, ದೇವ್ರ ಸಾಮಗ್ರಿಗಳು, ಹಬ್ಬಗಳಿಗೆ ಡೆಕೋರೇಷನ್ ಐಟಮು, ಆ ಥರ ಐಟಮ್ ಎಲ್ಲ ನಾನು ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಪೂಜೆಗಳ ಟೈಮಲ್ಲಿ, ಬೇರೆ ಟೈಮಲ್ಲಿ ಆ ಥರ ಯೂಸ್ ಮಾಡ್ಕೊತೀನಿ. ಇನ್ನು ಎಕ್ಸ್ಟ್ರಾ ಐಟಮ್ ಇರುತ್ತೆ ನೋಡಿ, ಮಿಕ್ಸಿ ಜಾರ್ದು, ಜ್ಯೂಸರ್ದು, ಆಮೇಲೆ ಬ್ಯಾಕ್ ಪೈನು, ಫೋನ್
ಸ್ಪೂನ್ಗಳು ಬಾಕ್ಸುಗಳು ಆ ಥರ ಯಾವ್ದು ಯೂಸ್ ಮಾಡಲ್ಲ ನೋಡಿ ಆ ಥರದ್ದೆಲ್ಲ ಈ ಥರ ಹಾಕಿ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಇನ್ನೆಲ್ಲ ಎತ್ತಿಟ್ಬಿಟ್ಟು ಮತ್ತೆ ಎಲ್ಲ ಟೇಪ್ ಹಾಕಿ ಮತ್ತೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಪ್ಯಾಕ್ ಮಾಡಿ ಎಲ್ಲ ಮತ್ತೆ ಎತ್ತಿಟ್ಟೆ. ಅದು ಎತ್ತಿಟ್ಟಿರೋದು ವೀಡಿಯೋ ಮಾಡ್ಕೊಂಡಿಲ್ಲ, ತುಂಬ ಕಷ್ಟ ಆಯಿತು ಅದನ್ನೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ. ಇನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಒಂದು 2 ಅವರ್ ಆಯಿತು. ಇನ್ನಿವಾಗ ಯಾವ್ದಾವ್ದು ಬೇಕೋ ಅದರಲ್ಲಿ ಐಟಮ್ ಎಲ್ಲ ನೋಡಿಬಿಟ್ಟು ಯಾವ್ದಾವ್ದು ಬೇಡ ಅದನ್ನೆಲ್ಲ ಎತ್ತಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲ ಎತ್ತಾಕ್ಬಿಟ್ಟು ಮತ್ತೆ ಟೇಪಿಂದ ಈ ಥರ ಪ್ಯಾಕ್ ಮಾಡಿಬಿಡ್ತಾ ಇದ್ದೀನಿ. ಮತ್ತು ಇದ್ರ ಮೇಲೆ ಈ ಥರ ಬರೆದಿಟ್ಬಿಡ್ತೀನಿ ಏನೇನು ಇಟ್ಟಿದ್ದೀರಿ ನಾವು ಬಾಕ್ಸ್ ಒಳಗಡೆ ಅಂತೇಳ್ಬಿಟ್ಟು ಬರೆದಿಟ್ಬಿಟ್ರೆ ನೆಕ್ಸ್ಟ್ ಟೈಮ್ ನಾವು ಹುಡ್ಕೋ ಅವಶ್ಯಕತೆ ಇಲ್ಲ. ಈ ಐಟಮ್ ಈ ಬಾಕ್ಸಲ್ಲಿರುತ್ತೆ, ಈ ಐಟಮಲ್ಲಿ ಈ ಬಾಕ್ಸಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ತೊಗೊಬೋದು. ಇನ್ನು ಬಾಕ್ಸ್ ಎಲ್ಲ ಒಂದೇ ಥರ ಇರುತ್ತಲ್ಲ, ಕನ್ಫ್ಯೂಷನ್ ಆಗುತ್ತಲ್ವ, ಆ ಥರ ಕನ್ಫ್ಯೂಷನ್ ಆಗಲ್ಲ. ನೆಕ್ಸ್ಟ್ ಟೈಮ್ ಹಬ್ಬಗಳಿಗೆ ನಾವು ಯಾವ್ದಾದ್ರು ಐಟಮ್ಗಳು ಡೆಕೋರೇಷನ್ ಐಟಮ್ಗಳು ಇದೆಲ್ಲ ತೊಗೊಂಬಂದರೆ ಈ ಥರ ಬರೆದಿಟ್ಟು ನೋಡಿ ನಿಮಗೆ ಈಸಿ ಆಗುತ್ತೆ. ಇನ್ನು ಡ್ರೆಸ್ಸಿಂಗ್ ಟೇಬಲ್ ಹಿಂದೆ ಎಲ್ಲ ಎಳೆದ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿದೆ. ಇನ್ನು ವಿಂಡೋಸು ಎಲ್ಲ ತುಂಬ ಡಸ್ಟ್ ಕುತ್ಕೊಂಡ್ಬಿಟ್ಟಿತ್ತು. ಇನ್ನು ಈ ಕಡೆ ಗೋಡೆ ಎಲ್ಲ ಒಳಗಡೆ ನೀರು ಪೈಪೇನೋ ಲೀಕ್ ಆಗ್ತಂಗೆ ಇದೆ ಮೇಲೆ ಮನೆಯವ್ರದ್ದು. ತುಂಬಾ ಗೋಡೆ ಎಲ್ಲ ಕಿತ್ಕೊಂಡು ಹೋಗ್ತಾ ಇದೆ. ಅದು ಓನರ್ ಆಂಟಿಗೆ ಹೇಳಿದೆ, ಇನ್ನು ಅವ್ರು ರೆಡಿ ಮಾಡಿಸಿಲ್ಲ, ಅದಕ್ಕೆ ಗೋಡೆ ಎಲ್ಲ ಕಿತ್ಕೊಂಡ್ಬಿಟ್ಟಿದೆ ಈ ಕಡೆ ನೋಡಿ. ಇನ್ನು ಇವಾಗ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಒರೆಸಿ ಎಲ್ಲ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಇನ್ನು ಈ ಕಡೆ ಮಂಚ ಎಲ್ಲ ಎಳೆದ್ಬಿಟ್ಟು ಅದ್ರ ಕೆಳಗಡೆ ಡಂಬಲ್ಸ್ ಎಲ್ಲ ಇಟ್ಟಿದ್ದೆ. ಅದನ್ನೆಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಮಂಚ ಎಲ್ಲ ಒರೆಸ್ಬಿಟ್ಟು ಆ ಕಡೆ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಫ್ ಎಲ್ಲ ಹಾಕ್ಬಿಟ್ಟು ಇನ್ನು ಬೆಡ್ ಕವರ್ ಎಲ್ಲ ಕ್ಲೀನ್ ಮಾಡಿ ಮೇಲೆ ಫ್ಯಾನ್ ಎಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟೆ. ಇನ್ನು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಮಾಪ್ ಎಲ್ಲ ಹಾಕ್ಬಿಟ್ಟು ಇನ್ನಿವಾಗ ಬೆಡ್ ಕವರ್ ಎಲ್ಲ ಹಾಕಿ ಈ ಥರ ಕ್ಲೀನ್ ಮಾಡಿದೆ. ಇವಾಗ ಕ್ಲೀನ್ ಮಾಡಾದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಸ್ವಲ್ಪ ಸಮಾಧಾನ ಆಯಿತು ಎಲ್ಲ ನೀಟಾಗಿ ಅರೇಂಜ್ ಮಾಡಾದಮೇಲೆ. ಇನ್ನು ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಎಲ್ಲ ಆಗೋಷ್ಟರಲ್ಲಿ ಒಂದು 4 ಗಂಟೆ ಆಗೋಗಿತ್ತು, ಸಾಯಂಕಾಲನೇ ಆಗೋಗಿತ್ತು. ಇನ್ನು ಟೊಮಟೊ ಪಚ್ಚಡಿ ಮಾಡೋಣ ಅಂತೇಳ್ಬಿಟ್ಟು ನಾಟಿ ಟೊಮಟೊ 1.5 kg ತೊಗೊಂಬಂದಿದ್ದೆ, 1 kg ಮೇಲೆ ತೊಗೊಂಬಂದಿದ್ದೆ. ಇನ್ನು ಅದಕ್ಕೆ ಮಾಡೋದಕ್ಕೆ ಏನೇನು ಬೇಕು ಅಂತೇಳ್ಬಿಟ್ಟು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಒಂದು 150 ಗ್ರಾಮ್ ಆಗೋಷ್ಟು ಬಿಡಿಸಿ ತೊಳೆದು ಅದು ಡ್ರೈ ಮಾಡೋಕ್ಕೆ ಇಟ್ಬಿಟ್ಟಿದ್ದೆ. ಹುಣಸೆಹಣ್ಣು ಅಷ್ಟೇ ಒಂದು 150 ಗ್ರಾಮ್ ತೊಗೊಂಡಿದ್ದೀನಿ, ಅಷ್ಟು ಹಾಕೋದಿಲ್ಲ, ಒಂದು 100 ಗ್ರಾಮ್ ಹಾಕ್ತೀನಿ. ಇನ್ನು ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಮೆಂತ್ಯ ಇಷ್ಟಿದ್ರೆ ಸಾಕು. ಈ ಪಚ್ಚಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿಗೆ, ಅನ್ನಗೆ ಎಲ್ಲ ಸಾಂಬಾರು ಇಲ್ದಿರೋ ಟೈಮಲ್ಲಿ ಅದೊಂದು ಸ್ಪೂನ್ ಹಾಕ್ಕೊಂಡು ತಿನ್ಬಿಡ್ಬೋದು. ಇನ್ನು ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಬಾಣಲೆ ಇಟ್ಕೊಂಡು ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ, ಮೆಂತ್ಯ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಸಾಸಿವೆ ಒಂದು 2 ಟೇಬಲ್ ಸ್ಪೂನು, ಧನಿಯಾ ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಎಲ್ಲ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಆಗಬೇಕು. ಇವಾಗ ಗುಂಟೂರು ಮೆಣಸಿನ್ಕಾಯಿ ಒಂದು 10, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 10, ಎರಡು ಒಂದು 10 ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಫ್ರೈ ಮಾಡಿಕೊಂಡು ಇವಾಗ ತಣ್ಣಗಾಗೋದಕ್ಕೆ ಎತ್ತಿಟ್ಟಿದ್ದೀನಿ. ನಾನಿಲ್ಲಿ 1/4 ಆಗುವಷ್ಟು ಟೊಮಟೊನ ತೊಗೊಂಡಿದ್ದೀನಿ, ನಾಟಿ ಟೊಮಟೊ ತೊಗೊಂಡಿದ್ದೀನಿ. ನಾವು ಯಾವ ಟೊಮಟೊ ಆದರೂ ತೊಗೋಬೋದು, ಚೆನ್ನಾಗಿ ಹಣ್ಣಾಗಿರೋದು ತೊಗೋಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 2-3 ಸರಿ ಇದರಲ್ಲಿ ಬಂದ್ಬಿಟ್ಟು ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು. ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಬಿಟ್ಟು ಈ ಥರ ಕಟ್ ಮಾಡ್ಕೊಬೇಕು. ಅದು ಸ್ಟಾರ್ಟಿಂಗ್ ಇರುತ್ತೆ ನೋಡಿ, ಅದನ್ನು ತೆಗೆದುಬಿಡಬೇಕು. ಈ ಥರ ತೆಗೆದುಬಿಟ್ಟು ಒಂದು ಟೊಮಟೊನ ನಾವು ದೊಡ್ಡದಾಗಾರು ಕಟ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ 4 ಭಾಗದಷ್ಟು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇನ್ನು ಇವಾಗ ಟೊಮಟೊ ಎಲ್ಲ ಕಟ್ ಮಾಡಾದಮೇಲೆ ಇದಕ್ಕೆ ಹುಣಸೆಹಣ್ಣು 100 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಕೂಡ ಗಲೀಜು ಇರಬಾರ್ದು, ಅಂದರೆ ನಾರಿನ ಅಂಶ ಅದರಲ್ಲಿ ಬೀಜ ಏನೂ ಇರಬಾರ್ದು, ಕ್ಲೀನ್ ಮಾಡಿ ಇಟ್ಕೊಬೇಕು. ಇವಾಗ ಬಾಣಲಿಗೆ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಟ್ ಮಾಡಿರೋ ಟೊಮಟೊ 100 ಗ್ರಾಮ್ ಆಗೋಷ್ಟು ಹುಣಸೆಹಣ್ಣ ತೊಗೊಂಡಿದ್ದೀನಿ. ಎಲ್ಲನೂ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಅವಾಗವಾಗೂ ಮಿಕ್ಸ್ ಮಾಡಿಕೊಂಡು, ನೀರು ಹಾಕಬಾರ್ದು ಸ್ವಲ್ಪನೂ, ಅವಾಗವಾಗೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ ಈ ಥರ ಬೇಯುತ್ತೆ, ಅಂದರೆ ನುಣ್ಣಗಾಗುತ್ತೆ. ಈ ಥರ ಟೊಮಟೊ ಎಲ್ಲ ಸಾಫ್ಟಾಗಿ ಆಗಿಬಿಡುತ್ತೆ. ಇವಾಗ ಈ ಥರ ಆದಮೇಲೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ.
ಇನ್ನಿವಾಗ ಆವಾಗಲೇ ಫ್ರೈ ಮಾಡಿ ಇಟ್ಟಿದ್ರಲ್ವ ಬೇಳೆಕಾಳುಗಳು, ಮೆಣಸಿನ್ಕಾಯಿ ಎಲ್ಲ, ಇವಾಗ ಮೆಣಸಿನ್ಕಾಯಿ, ಬೇಳೆಕಾಳೆಲ್ಲ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇದೆಲ್ಲ ನುಣ್ಣಗೆ ಪುಡಿ ಮಾಡ್ಕೊಂಬಿಡ್ಬೇಕು. ಆಮೇಲೆ ಇದ್ರ ಜೊತೆಗೆ ಟೊಮೆಟೊ ಪೇಸ್ಟ್ನು ಕೂಡ ಹಾಕಿ ರುಬ್ಕೋಬೇಕು. ನಾನಿಲ್ಲಿ ಒಂದು 4 ಸರಿ ರುಬ್ಕೊಂಡಿದ್ದೀನಿ, ಅಂದರೆ 4 ಟ್ರಿಪ್ಗಾಗೋಷ್ಟು ಆಯಿತು. ಇವಾಗ ಸ್ವಲ್ಪನೇ ಹಾಕಿ ರುಬ್ಬಿಟ್ಟು ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಬಂದುಬಿಟ್ಟು ಖಾರದ ಪುಡಿ ನೋಡ್ಕೊಂಡು ಹಾಕ್ಕೋಬೇಕು. ಖಾರಗೆ ಆಲ್ರೆಡಿ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀರಲ್ವ, ಸ್ವಲ್ಪ ಖಾರದ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಆಗೋಷ್ಟು ಖಾರದ ಪುಡಿ, 1 ಕಪ್ ಆಗೋಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನ ಕಮ್ಮಿನೇ ಸೇರಿಸ್ಕೊಳ್ಳಿ. ನಾವು ಒಗ್ಗರಣೆ ಹಾಕ್ಬೇಕಾದ್ರೆ ಸಾಕಾಗಿಲ್ಲ ಅಂದರೆ ಆಮೇಲೆ ಕೂಡ ಸೇರಿಸ್ಕೋಬೋದು. ಜಾಸ್ತಿ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಇನ್ನು ಇವಾಗೆಲ್ಲ ಹಾಕಿ ರುಬ್ಬಾದ್ಮೇಲೆ ಇಷ್ಟ ಆಯಿತು. ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು 1/4 ಲೀಟ್ರ್ ಆಗೋಷ್ಟು ಫಾರ್ಚೂನ್ ಎಣ್ಣೆ ತೊಗೊಂಡಿದ್ದೀನಿ ನಾನು, ಅದಕ್ಕೆ ಈ ಕಲರ್ ಇರೋದು. ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಕಡಲೆಬೇಳೆ 3 ಟೇಬಲ್ ಸ್ಪೂನು, ಉದ್ದಿನಬೇಳೆ 3 ಟೇಬಲ್ ಸ್ಪೂನು, ಜೀರಿಗೆ 2 ಟೇಬಲ್ ಸ್ಪೂನು, ಸಾಸಿವೆ 2 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಒಣಗಿದ ಮೆಣಸಿನ್ಕಾಯಿ 10 ಸೇರಿಸ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪನ್ನ ತೊಳೆದು ಚೆನ್ನಾಗಿ ಒಣಗಿಸಾದ್ಮೇಲೆ ಇವಾಗ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ರುಬ್ಬಿಟ್ಟಿದ್ವಲ್ಲ ಮಸಾಲೆ, ಆವಾಗಲೇ ರುಬ್ಬಿಟ್ಟಿದ್ವಲ್ಲ ಟೊಮಟೊ ಪೇಸ್ಟ್, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಆ ಮಸಾಲೆ ಎಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸಪ್ ಆಗಬೇಕು, ತಳ ಹಿಡ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಆ ಮಸಾಲೆಗೆಲ್ಲ ಪೇಸ್ಟ್ಗೆಲ್ಲ ಚೆನ್ನಾಗಿ ಎಣ್ಣೆ ಹಿಡ್ಕೊಂಡು ಎಣ್ಣೆ ಎಲ್ಲ ಮೇಲೆ ಬಿಡಬೇಕು. ಕಲರ್ ಕೂಡ ಚೇಂಜ್ ಆಗುತ್ತೆ ನಮಗೆ. ಈ ಟೈಮಲ್ಲಿ ಉಪ್ಪು ಕಮ್ಮಿ ಇದ್ದರೂ ಉಪ್ಪು ಸೇರಿಸ್ಕೊಂಡು, ಇದಕ್ಕೆ ಟೇಸ್ಟ್ ಕೊಡೋದೇ ಈ ಬೆಲ್ಲ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡು ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇಂಗುನ ಕೂಡ ಸೇರಿಸ್ಕೊತಾ ಇದ್ದೀನಿ. ಇಂಗುನ ಆವಾಗಲೇ ಸೇರಿಸ್ಬೇಕಾಗಿತ್ತು, ಮರ್ತೋಗ್ಬಿಟ್ಟಿದೆ. ಇನ್ನು ಇವಾಗ ಇಂಗುನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಕಲರ್ ಚೇಂಜ್ ಆಗಿ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಇವಾಗ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ, ತುಂಬಾ ಟೇಸ್ಟಾಗಿರುತ್ತೆ. ಇದನ್ನು ನಾವು 4-5 ತಿಂಗಳು ಸ್ಟೋರ್ ಮಾಡ್ಕೊಬೋದು. ಫ್ರಿಜ್ ಒಳಗಡೆ ಯಾರು ಸ್ಟೋರ್ ಮಾಡ್ಕೊಬೋದು, ಅದೇ ಥರ ಕೂಡ ಹೊರಗಡೆ ಕೂಡ ಇಟ್ಟು ಸ್ಟೋರ್ ಮಾಡ್ಕೊಬೋದು. ನಾನು ಇದನ್ನು ಅವಾಗವಾಗ ಮಾಡಿ ಇಟ್ಕೊಂಡ್ಬಿಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಆವಾಗಲೇ ಅನ್ನಗೂ ಕೂಡ ಬೇಯೋದಕ್ಕೆ ಇಟ್ಬಿಟ್ಟಿದ್ದೆ. ಬಿಸಿ ಬಿಸಿ ಅನ್ನ ಕೂಡ ರೆಡಿ ಆಯಿತು. ಈ ಥರ ಸಾಂಬಾರೇನು ಇಲ್ದಿರೋ ಟೈಮಲ್ಲಿ ಈ ಥರ ಟೊಮಟೊ ಪಚ್ಚಡಿ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ನಂಚ್ಕೊಳಕ್ಕೆ ಹಪ್ಳನೋ ಇಲ್ಲ ಆಮ್ಲೆಟೋ ಮಾಡಿಬಿಟ್ಟು ತಿನ್ಕೊಂಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸಾಂಬಾರ್ಗಿಂತ ಈ ಥರ ಪಚ್ಚಡಿಗಳು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅನ್ನಗೆ ನಾವಿವತ್ತು ಸಾಂಬಾರೇನು ಮಾಡಿಲ್ಲ, ಇದೇ ಗೊಜ್ಜನ್ನೇ ತಿಂದಿದ್ದೀರಿ. ತುಂಬ ಇಷ್ಟ ಆಯಿತು. ನಮ್ಮ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿದೆ ಅಂತೇಳ್ಬಿಟ್ಟು. ಇನ್ನು ಇವಾಗ ಊಟ ಎಲ್ಲ ಮಾಡಿಕೊಂಡು ಇವಾಗ ಬಾಟ್ಲೆಲ್ಲ ಸ್ವಲ್ಪನೂ ನೀರು ಇರಬಾರ್ದು, ಬೆಳಗ್ಗೆನೇ ಎಲ್ಲ ತೊಳೆದಿಟ್ಟಿದೆ. ಇದು ಬಂದುಬಿಟ್ಟು ಉಪ್ಪಿನಕಾಯಿ ಎಲ್ಲ ತೊಗೊಂಬರ್ತೀವಲ್ವ, ಮಾವಿನಕಾಯಿ ಉಪ್ಪಿನಕಾಯಿ, ಅದರಲ್ಲೇ ಸ್ಟೋರ್ ಮಾಡ್ತಾಯಿದ್ದೀನಿ. ಇನ್ನು ಗಾಜಿನ ಬಾಟ್ಲಲ್ಲಿ ಹಾಕಿಟ್ರೆ ತುಂಬ ತಿಂಗಳಾದರೂ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. 4 ಬಾಟ್ಲಾಗೋ ಅಷ್ಟು ಆಯಿತು ನೋಡಿ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಾದ್ರು ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಕ್ ಕೇರ್, ಬಾಯ್.